ವೀಕ್ಷಕರೇ, ಅಪಾರ್ಟ್ಮೆಂಟ್ ದುನಿಯಾ ಬೆಂಗಳೂರಲ್ಲಿ ಇವತ್ತು ಯಾರನ್ನೇ ನೋಡಿದ್ರು ಒಂದು 50,000 ಸಂಬಳ ಬಂದರೆ ಸಾಕು, ಅಪಾರ್ಟ್ಮೆಂಟಲ್ಲಿ ವಾಸ ಮಾಡಬೇಕು. 10ನೇ ಫ್ಲೋರಲ್ಲೋ 15ನೇ ಫ್ಲೋರಲ್ಲೋ 25ನೇ ಫ್ಲೋರಲ್ಲೋ ಮೇಲೆ ಕುಳಿತು ಬೆಂಗಳೂರಿನ ಸಸ್ಯ ಉದ್ಯಾನವನವನ್ನು ನೋಡಬೇಕು, ವನಗಳನ್ನು ನೋಡಬೇಕು ಅನ್ನೋದು ಬಹುತೇಕ ಬೆಂಗಳೂರಿಗರ ಕನಸು. ಯಾರೇ ಕೆಲಸಕ್ಕೆ ಬಂದು ಸೇರಿಕೊಳ್ಳಿ, ಅದು ನಾರ್ತ್ ಇಂಡಿಯನ್ಸ್ ಇರ್ಬೋದು, ಸೌತ್ ಇಂಡಿಯನ್ಸ್ ಇರ್ಬೋದು, ಅಪಾರ್ಟ್ಮೆಂಟ್ಗೆ ಹೋದರೆ ಸೇಫಪ್ಪ. ಅಲ್ಲಿ ಯಾವುದೇ ಕಿರಿಕಿರಿ ಇರಲ್ಲ, ಜಂಜಾಟ ಇರಲ್ಲ, ಗೊಂದಲ ಇರಲ್ಲ, ಗೇಟ್ ತೆಗೆಯೋದಕ್ಕೂ ಆಳು ಕಾಳು ಇರ್ತಾರೆ. ಸೊ ನಿಮಗೆ ನೀರು ಬಿಡುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ನಿಮ್ಮ ಕಾರ್ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ, ಅಥವಾ ನಿಮ್ಮದೇ ಆದಂಥ ಒಂದು ಹೊಸ ರೀತಿಯ ಪರಿಕಲ್ಪನೆಗಳು ನಿಮಗೆ ಅಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಸಾಮಾನ್ಯ ಮನೆಗಳಲ್ಲಿ ಆ ರೀತಿಯಾದ ಒಂದು ವ್ಯವಸ್ಥೆಯಾಗಲಿ, ಆ ರೀತಿಯಾದ ಸೌಕರ್ಯಗಳಾಗಲಿ ನಿಮಗೆ ಸಿಗಲ್ಲ. ವೈಫೈಯಿಂದ ಹಿಡಿದು ಯಾವುದೇ ಬೇಕಂದ್ರೂ ಕೂಡ ನಿಮಗೆ ಆಳು ಕಾಳುಗಳ ಮೂಲಕ ನಿಮಗೆ ಕೆಲಸ ಆಗುತ್ತೆ. ಹಾಗಾಗಿನೇ ಬಹುತೇಕರು ಇವತ್ತು ಅಪಾರ್ಟ್ಮೆಂಟನ್ನು ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಹೊರವಲಯಗಳಲ್ಲಂತೂ ಇವತ್ತು ಅಪಾರ್ಟ್ಮೆಂಟ್ಗಳು ಹೇಗೆ ಹುಟ್ಕೊಳ್ತಾ ಇದ್ದಾವಪ್ಪ ಅಂತಂದರೆ, ನಿಮಗೆ ಸಾಮಾನ್ಯ ಮನೆಗಳೇ ಸಿಗಲ್ಲ ನೋಡೋದಕ್ಕೆ. ಸಿಂಗಲ್ ಮನೆಗಳೇ ಭಾಳ ಕಡಿಮೆ ಆಗಿಬಿಟ್ಟಿದ್ದಾವೆ. ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ 2,000 3,000 ಮನೆಗಳು. ನೀವು ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಸರ್ಜಾಪುರ, ಈ ಕಡೆ ವೈಟ್ ಫೀಲ್ಡ್, ವರ್ತೂರು, ಹೀಗೆ ಮೈಸೂರು ರಸ್ತೆ, ತುಮಕೂರು ರಸ್ತೆ, ಹೀಗೆ ಯಾವ ರಸ್ತೆಯಲ್ಲಿ, ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ನಿಮಗೆ ಎಲ್ಲಿ ನೋಡಿದ್ರೂ ಕೂಡ ಅಪಾರ್ಟ್ಮೆಂಟ್ ದುನಿಯಾನೇ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಅಪಾರ್ಟ್ಮೆಂಟ್ ಕಡೆ ಒಲವನ್ನು ತೋರ್ತಾ ಇದ್ದಾರೆ. ಆದರೆ ಈ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಿದ್ದಾವೆ, ಒಂದಿಷ್ಟು ಪ್ರಾಬ್ಲಮ್ಗಳಿದ್ದಾವೆ ಅನ್ನೋದು ಇತ್ತೀಚೆಗೆ ಅಪಾರ್ಟ್ಮೆಂಟ್ ಮಾಲೀಕರುಗಳೇ ಸರ್ಕಾರಕ್ಕೆ ಒಂದಿಷ್ಟು ಪತ್ರವನ್ನು ಬರೆದಿದ್ರು. ಒಂದಿಷ್ಟು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನು ಮಾಡಿದರು. ಏನು ಗೊಂದಲಗಳಿದ್ದಾವೆ? ಲ್ಯಾಂಡ್ ಓನರ್ ಮತ್ತು ನಿರ್ವಹಣೆ ನಡುವೆ ಒಂದಿಷ್ಟು ಗೊಂದಲಗಳು ಆಗುತ್ತೆ. ಯಾಕೆಂದರೆ ನೀವು ಅಪಾರ್ಟ್ಮೆಂಟ್ಗಳಲ್ಲಿ ನೋಡಿದ್ದೀರಿ, ಕೆಲವು ಅಪಾರ್ಟ್ಮೆಂಟ್, ಒಂದೊಂದು ಅಪಾರ್ಟ್ಮೆಂಟಲ್ಲೂ ಕೂಡ ನಿರ್ವಹಣಾ ವೆಚ್ಚ ಒಂದೊಂದು ರೀತಿಯಾಗಿರುತ್ತೆ. ಅದರ ಸೌಲಭ್ಯಕ್ಕೆ ತಕ್ಕಂತೆ ನಿರ್ವಹಣಾ ವೆಚ್ಚ ಅಂತಂದ್ರೆ, ನೀವು ಏನು ಅಪಾರ್ಟ್ಮೆಂಟ್ ಚಾರ್ಜಸ್ ಅಲ್ಲದೇ, ಅದರ ಅಪಾರ್ಟ್ಮೆಂಟ್ಗೆ ಏನು ಹಣವನ್ನು ಕೊಟ್ಟಿರ್ತೀರೋ ಅದಲ್ಲದೆ ಪ್ರತಿ ತಿಂಗಳ ನಿರ್ವಹಣೆಗೆ ಅಂತ ಇಷ್ಟಿಷ್ಟು ಹಣವನ್ನು ಆಯಾಯ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಓನರ್ಗಳು ಅವರು ನಿರ್ಧರಿಸ್ತಾರೆ. ಅದನ್ನು ಪ್ರತಿ ಅಪಾರ್ಟ್ಮೆಂಟ್ಗೂ ಕೂಡ ಅಸೋಸಿಯೇಷನ್ ಓನರ್ಗಳಿರ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಇವರೆಲ್ಲರೂ ಕೂಡ ಪ್ರತಿ ಅಪಾರ್ಟ್ಮೆಂಟಲ್ಲೂ ಇದ್ದಾರೆ. ಅದಕ್ಕೂ ಕೂಡ ಲಾಬಿ ನಡೀತಾ ಇದೆಯಂತೆ. ಸೊ ಇದೊಂದು ಹೊಸ ಬಿಸ್ನೆಸ್ಸು ಬೆಂಗಳೂರಲ್ಲಿ. ಈ ಅಪಾರ್ಟ್ಮೆಂಟ್ ಸಂಘಕ್ಕೆ ಓನರ್ ಆಗೋದು, ಅಪಾರ್ಟ್ಮೆಂಟ್ ಸಂಘಕ್ಕೆ ಅಧ್ಯಕ್ಷರಾಗೋದು, ಪ್ರೆಸಿಡೆಂಟ್ ಆಗೋದಕ್ಕೇನೆ ಒಂದಿಷ್ಟು ಹಣ ಇದ್ದವರೇ ಅಲ್ಲೂ ಕೂಡ ಆಗ್ತಾರೆ, ಅಥವಾ ಹಣ ಖರ್ಚು ಮಾಡೋರೇ ಆಗ್ತಾರೆ ಅನ್ನೋದು ಇತ್ತೀಚಿನ ಒಂದು ಹೊಸ ಒಂದು ಮಾಫಿಯಾ ಅಂತಲೇ ಕರಿಬೇಕು ಇದನ್ನು ನಾವು. ಯಾಕೆಂದರೆ ಅಪಾರ್ಟ್ಮೆಂಟ್ ಮಾಲೀಕರುಗಳಿಂದ ಒಂದಿಷ್ಟು ಹಣವನ್ನು ತೆಗೆದುಕೊಳ್ತಾರೆ. ಹಣವನ್ನು ತೆಗೆದುಕೊಂಡು ಗಣೇಶ ಆಚರಣೆಗೋ ಮತ್ಯಾವುದೋ ಹಬ್ಬ ಆಚರಣೆಗೋ ಹೀಗೆ ನಿರ್ವಹಣಾ ವೆಚ್ಚದಲ್ಲೇ ಖರ್ಚು ವೆಚ್ಚವನ್ನು ಜಾಸ್ತಿ ತೋರಿಸೋದು, ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆಯಂತೆ. ಹಾಗಾಗಿನೇ ಈ ಅಪಾರ್ಟ್ಮೆಂಟ್ ಪ್ರೆಸಿಡೆಂಟ್ ಆಗೋದಕ್ಕೆ, ಖಜಾಂಚಿ ಆಗೋದಕ್ಕೆ ಒಂದಿಷ್ಟು ಪೈಪೋಟಿಗಳು ಕೂಡ ಇರುತ್ತಂತೆ. ಅಲ್ಲೂ ಕೂಡ ಪ್ರಬಲರಾದವರೇ ಈ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಎಲ್ಲ ಆಗ್ತಾವಂತೆ. ಇದೆಲ್ಲ ಬಿಡಿ, ಇದು ಬೇರೆ ವಿಚಾರ. ಆದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಲ್ಯಾಂಡ್ ಓನರ್ ಮತ್ತು ನಿರ್ವಹಣೆ ನಡುವೆ ಇರುವಂಥ ಗೊಂದಲಗಳನ್ನು ಬಗೆಹರಿಸುವುದಕ್ಕೆ ಈಗಿರುವಂಥ ಕಾನೂನುಗಳು ಸಾಕಾಗಲ್ಲ, ಈಗಿರುವಂಥ ಕಾನೂನುಗಳು ನಡೆಯಲ್ಲ. ಹಾಗಾಗಿ ಸರ್ಕಾರ ಒಂದಿಷ್ಟು ಹೊಸ ರೂಲ್ಸ್ಗಳನ್ನು, ಹೊಸ ಕಾನೂನುಗಳನ್ನು ಅಪಾರ್ಟ್ಮೆಂಟ್ ಓನರ್ಗಳಿಗೆ ಅಂತಾನೆ ಜಾರಿಗೆ ತರ್ತಾ ಇದೆಯಂತೆ. ಅದನ್ನು ಮಂಡಿಸೋದಕ್ಕೂ ಕೂಡ ಸರ್ಕಾರ ಸಿದ್ಧ ಆಗಿದೆ. ಆದರೆ ಅದಕ್ಕಿಂತ ಮೊದಲೇ ಒಂದು ಪೂರ್ವಭಾವಿ ಸಭೆಯನ್ನು ಈಗ ಸರ್ಕಾರ ಕರೆದಿದೆ. ಬೆಂಗಳೂರಿನ ಅತ್ಯಂತ ಚುರುಕಿನ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ನಾಳೆ ಬೆಳಿಗ್ಗೆ, ಅಂದರೆ ಬುಧವಾರ 11:30ಕ್ಕೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಓನರ್ಗಳು ಮತ್ತು ಅಪಾರ್ಟ್ಮೆಂಟ್ ಓನರ್ಗಳು ಇವರೆಲ್ಲರನ್ನೂ ಕೂಡ ಭಾಗವಹಿಸುವುದಕ್ಕೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, DCM ಪರಮೇಶ್ವರ್ ಅವರು, ಹಾಗೆ ಕಂದಾಯ ಸಚಿವರು ಮತ್ತು ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳು ಇವರೆಲ್ಲರೂ ಕೂಡ ಇರ್ತಾರಂತೆ. ಈ ಕಾನೂನನ್ನು ಜನರ ಮುಂದೆ, ಅಂದರೆ ಏನು ಹೊಸ ರೂಲ್ಸ್ ತಂದಿದ್ದೀವಲ್ಲ, ಇದನ್ನ ಬಂದಂತಹ ಜನರ ಮುಂದೆ ಮಂಡಿಸ್ತಾರಂತೆ. ಜನ ತಮ್ಮ ಅಭಿಪ್ರಾಯಗಳನ್ನು ಕೂಡ ಅಲ್ಲಿ ಹಂಚ್ಕೋಬಹುದು. ಏನಾದರೂ
ನಿಮ್ಮದು ಕೂಡ ಅಳಲಿದ್ರೆ ಅಥವಾ ನಿಮ್ಮದು ಕೂಡ ಏನಾದರೂ ಬದಲಾವಣೆಯ ಸೂಚನೆ ಸಲಹೆಗಳಿದ್ದರೆ ಇದೆಲ್ಲವನ್ನು ಕೂಡ ಸರ್ಕಾರ ಹಿಂದೆ ಮಾಡಿದೆ, ಕೆಲವು ಸೂಚನೆಗಳನ್ನು ತೆಗೆದುಕೊಂಡಿದೆ. ಆದರೆ ಈಗ ಇರುವಂಥ ಸೂಚನೆಗಳನ್ನು ಕೊಡಬಹುದು. ಇದನ್ನೂ ಕೂಡ ಪರಿಗಣಿಸಿ ಮುಂದೆ ಈ ಕಾನೂನನ್ನ ಜಾರಿಗೆ ತರುತ್ತಂತೆ. ಏನು ಕಾನೂನು ಅದು, ಏನೇನು ಮಾರ್ಗಸೂಚಿಗಳು ಅದೆಲ್ಲ ಇರುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತೀನಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.